ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮಾಧ್ಯಮದ ಈ ಒಂದು ಕಚೇರಿಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕಾಂಡೇರ ಸುರೇಶ್ ಸರ್ ಅವರಿದ್ದಾರೆ. ರೈತ ಪರ ಹೋರಾಟಗಾರರು, ಹಲವಾರು ವರ್ಷಗಳಿಂದ ಕೊಡಗಿನ ಒಂದು ರೈತರ ಏನು ಸಮಸ್ಯೆಗಳಿದೆ ಮತ್ತು ರೈತರಿಗೆ ಏನೇನು ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಅವರು ಒಂದು ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಇವತ್ತು ಅವರು ನಮ್ಮ ಈ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಮೊದಲಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೆ ಸರ್, ಈಗ ಒಂದು ಹಲವಾರು ನಿಮ್ಮ ಜೀವನನೇ ಒಂದು ಹೋರಾಟ ಅನ್ಬೋದು. ಈ ಹೋರಾಟದಲ್ಲಿ ನೀವು ಹಲವಾರು ವರ್ಷಗಳಿಂದ ಹೋರಾಟವನ್ನು ನಡೆಸ್ತಾ ಬಂದಿದ್ದೀರಾ. ಈ ಒಂದು ಹೋರಾಟ ಮಾಡಬೇಕಾದ್ರೆ ಒಂದು ಯಾವುದೇ ಒಂದು ಹೋರಾಟಕ್ಕೂ ಒಂದು ಪ್ರೇರಣೆ ಇರುತ್ತೆ. ಹಾಗಾಗಿ ನಾನು ಮೊದಲಿಂದಾಗಿ ಈ ನಿಮ್ಮ ಒಂದಿಷ್ಟು ವರ್ಷದ ಒಂದು ಹೋರಾಟಕ್ಕೆ ಏನು ಪ್ರೇರಣೆ, ಯಾವ ಪ್ರೇರಣೆಯನ್ನು ತಗೊಂಡು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು. ಈಗ ನಾನು ಮೊದಲನೇ ನನ್ನ ಹೆಸರು ನಾನು ಬಾಳಲೆ ಹೋಬಳಿ ಬಿಳೂರು ಗ್ರಾಮದ ಹೊನ್ನಪೇಟೆ ತಾಲೂಕಿನ ಕಾಂಡೇರ ಕುಟುಂಬದ ಪೌತಿ ಕುಶಾಲಪ್ಪ ಹಾಗೂ ದೇಶಪ್ಪ ದಂಪತಿಯ ಮಗ ಕಾಂಡೇರ ಸುರೇಶ್. ನಾನು ಇದರಲ್ಲಿ ಕಳೆದ 32 ವರ್ಷಗಳಿಂದ ಏನು ಹೋರಾಟ ಅನ್ನೋ ವಿಚಾರದಲ್ಲಿ ನನ್ನನ್ನು ಮುಡಿಪಾಗಿ ಇಟ್ಕೊಂಡಿದ್ದೀನಿ. ಇದೊಂದು ನನಗೆ ಆ ಸ್ಫೂರ್ತಿ ಎಲ್ಲಿಂದ ಬಂತು ಅನ್ನೋದಕ್ಕೆ ಮೇನ್ ಕಾರಣ ನನ್ನ ತಂದೆ. ಯಾಕೆಂತಂದ್ರೆ ರೈತಾಪಿ ಜೀವನವನ್ನೇ ಮೈಗೂಡಿಸಿಕೊಂಡು ಹಲವಾರು ವರ್ಷಗಳಿಂದ ನಮ್ಮ ಗದ್ದೆ ಅಲ್ಲದೆ ಬೇರೆಯವರ ಗದ್ದೆಯನ್ನು ಹಿಡಿದುಕೊಂಡು ಅವರಿಗೂ ಉಪಕಾರ ಆಗುವಂಥ ರೀತಿಯಲ್ಲಿ ಕೃಷಿ ಉತ್ಪನ್ನಗಳನ್ನು ಮಾಡಿಕೊಂಡು ಜನರಿಗೆ ಸಪೋರ್ಟ್ ಮಾಡ್ತಾನೆ, ಅವರಿಗೆ ಹೆಲ್ಪ್ ಮಾಡ್ತಾನೆ ಬಂದಿದ್ದಂಥ ಒಂದು ಕುಟುಂಬದಿಂದ ಬಂದವನು ನಾನು. ಅದರಿಂದ ನನಗಿರುವಂಥ ದೊಡ್ಡ ಆಶೆ ಏನಂತಂದರೆ, ನನ್ನ ಜೀವನದಲ್ಲಿ ನನ್ನ ಉಸಿರಿರುವವರೆಗೆ ನಾನು ನ್ಯಾಯದ ಪರವಾಗಿ ಹೋರಾಡುತ್ತಾ ನನ್ನ ಸಮುದಾಯಕ್ಕೆ ಉಪಕಾರ ಆಗುವ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋವಂಥ ಛಲ ಇಟ್ಕೊಂಡು ನಾನು ಈ ಹೋರಾಟನ ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ನಾನು ಈ ರೈತಾಪಿ ಜೀವನದಿಂದ ಹುಟ್ಟಿನಿಂದ ರೈತಾಪಿ ಕುಟುಂಬದಲ್ಲೇ ಹುಟ್ಟಿದ್ರಿಂದ ಅದರಲ್ಲಿ ಆ ಸ್ಫೂರ್ತಿ ನನಗೆ ಹೇಗೆ ಬಂತು ಅಂತಂದ್ರೆ, ಮೊದಲನೇದಾಗಿ ನನಗೆ ಇನ್ನೊಂದು ಇದು ಕೊಟ್ಟಿದ್ದು ತಂದೆ ಅಂತಂದ್ರೆ, ಸುಮಾರು 32 ವರ್ಷಗಳ ಹಿಂದೆ 1993-94 ಆ ಟೈಮ್ನಲ್ಲಿ ನಾನು ಏನು ಹೋರಾಟ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದೆ ತಂದೆ ಜೊತೆಯಲ್ಲಿ. ಮಾಡ್ತಾ ಇದ್ದಾಗ ಅವರು ಚೆನ್ನಾಗಿ ನನ್ನ ಮಾತನ್ನ ಅರ್ಥ ಮಾಡಿಕೊಂಡು ಹೇಳಿದ್ರು, ನೋಡಪ್ಪ, ನಿನಗೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋ ತಾಕತ್ತಿದೆ, ನಿನಗೆ ಆ ನಾಲೆಜ್ ಇದೆ, ಆ ಜ್ಞಾನ ಶಕ್ತಿ ಇದೆ. ಆಗ ನೀನು ಯಾಕೆ ಅದನ್ನ ನೀನು ತೀರ ಕಲೆಕ್ಟ್ ಮಾಡಿ, ನೀನು ಇಷ್ಟು ಗೊತ್ತಿದ್ಮೇಲೆ ಯಾಕೆ ಅದು ಜನರಿಗೆ ಉಪಕಾರ ಆಗಬಾರ್ದು? ಅದು ಜನರಿಗೆ ಉಪಕಾರ ಆಗಬೇಕಾದ್ರೆ ಮೊದಲನೇದಾಗಿ ನೀನೇನು ಸೇರ್ಕೊಂಡು ತಗೊಳ್ತೀಯಾ ಅಂತ ಕೇಳಿದಾಗ ನಮ್ಮಲ್ಲಿ ಪಕ್ಕದಲ್ಲಿ ಒಂದು ವಯಸ್ಸಾದವರದ್ದು ಸಾವು ಆಯಿತು. ಆ ಸಾವು ಆದ ಸಂದರ್ಭದಲ್ಲಿ ಆ ಸಾವಿಗೆ ಸರಿಯಾದ ಸಿಸ್ಟಮ್ಯಾಟಿಕ್ ಆಗಿ ಆ ಸಾವು, ನಾವು ಸತ್ತವ್ರನ್ನ ನಮ್ಮ ಆನ್ಸೆಸ್ಟರ್ಸ್ನ ನಾವು ದೇವರಂತ ಪರಿಗಣನೆ ಮಾಡ್ತೀವಿ. ಸತ್ತ ಮರುದಿನಕ್ಕೆ ಅವರು ದೇವರು. ಆಗ ಆ ದೇವರನ್ನ ನಾವು ಸರಿಯಾದ ರೀತಿಯಲ್ಲಿ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ, ಪೀಸ್ಫುಲ್ ಆಗಿ ಅದರ ಕಾರ್ಯನ ನಡೆಸಬೇಕು. ಇದು ಆ ಥರದಲ್ಲಿ ನನಗೆ ಕಾಣಿದೆ. ಯಾಕೋ ನನಗೆ ತುಂಬಾ ಹಿಂಸೆ ಆಗ್ತಾ ಬಂತು. ತಂದೆಯವ್ರ ಜೊತೆ ಹೇಳಿದೆ, ಒಂದು ಸಾವು ಪದ್ಧತಿನೇ ಮರ್ಯಾದೆಯಾಗಿ ಮಾಡೋದಿಲ್ಲಲ್ಲ, ಆಗ ನಾವು ಇದಕ್ಕೇನಾದ್ರೂ ಮಾಡಬೇಕಲ್ಲ. ಆಗ ತಂದೆನೇ ನನಗೆ ಐಡಿಯಾ ಕೊಟ್ಟಿದ್ದು. ಕಾರ್ಪೆಂಟರ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಮನೆ ಸೇರಿದ್ದು 1998ರಲ್ಲಿ. ಆ 99ರಲ್ಲಿ ಕಾರ್ಪೆಂಟರ್ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗ ತಂದೆ ಹೇಳಿದ್ರು, ಒಂದು ಕುರ್ಚಿ ಇದರಲ್ಲೇ ಮಾಡೋಣ, ಸಾವು ತಗೊಂಡು ಹೋಗೋದು, ನಮ್ಮ ಪದ್ಧತಿಯಲ್ಲಿ ಕುರ್ಚಿಯಲ್ಲೇ ತಗೊಂಡು ಹೋಗೋದು, ಮನೆಯ ಕುರ್ಚಿ, ಅದರಲ್ಲಿ ನಾವು ಒಂದು ವ್ಯವಸ್ಥೆ ಮಾಡೋಣ ಅಂತೇಳಿ ಸ್ಫೂರ್ತಿ ಕೊಟ್ಟರು. ಹಾಗೇನೇ ಆಚಾರ್ಯ ಐಡಿಯಾ ಕೊಟ್ಟು ಮನೆಯಲ್ಲೇ ಮಾಡಿಸಿ, ವಿಪರ್ಯಾಸ ಏನು ಗೊತ್ತುಂಟ, 2000ರಲ್ಲಿ ಫಸ್ಟ್ ಸಾವು, ಇನಾಗ್ರೇಷನ್ ಸಾವು ನನ್ನ ಭಾವ ಅಂತು, ನನ್ನ ಅಕ್ಕನ ಗಂಡಂತ. ನೀವು ಆ ಒಂದು ಮೊನ್ನೆ ನಿಮ್ದೇ ಒಂದು ಸಂದರ್ಶನ ಮಾಡುವಾಗ ಹೇಳಿದ್ರಿ, ಸುಮಾರು 216 ಏನು ಈ ಸಾವುಗಳದೊಂದು ಕಾರ್ಯನ ನೀವು ಖುದ್ದಾಗಿ ನಿಮ್ಮ ಸ್ವಂತ ಅಂದ್ರೆ ನೀವೇ ಅದಕ್ಕೆ ನಿಂತು ಮುಂದೆ ಮಾಡಿದ್ದು ಅಂತ. ಇದು ಇದರಿಂದನೇ ಮುಂದುವರಿತಾ ಅಂತ ಹೇಳಿ ನಾನು 211 ಸಾವು ಕೆಲಸ ಮಾಡಿದ್ದೇನೆ. ಹೇಗೆ ಮಾಡಿದ್ದೇನೆ ಅಂದ್ರೆ ಅದು ಮೇನ್ ಅಲ್ಲಿ ನಾನು ಯಾರದೇ ವೆಹಿಕಲ್ ನಂಬೋದಿಲ್ಲ. ಅವ್ರನ್ನ ನನಗೆ ರಾತ್ರಿ ಆದ್ರೆ ಆಗಲಿ 24 ಗಂಟೆಯಲ್ಲಿ ಎನಿ ಟೈಮ್ ನನಗೆ ಸಾವು ಆದ್ರೆ ಇಮಿಡಿಯೇಟ್ ಕಾಲ್ ಬರ್ತದೆ. ನಮ್ಮ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಬರ್ತಾ ಇತ್ತು. ನಾನು ನನ್ನ ಜೀಪಲ್ಲೇ ಕುರ್ಚಿಯನ್ನು ಇಟ್ಕೊಂಡು ಹೋಗಿ ಅವರ ಸಾವು ಮನೆಗೆ ಹೋಗಿ ಆ ಸಂಪೂರ್ಣ ಸಾವಿನ ಜವಾಬ್ದಾರಿಯನ್ನು ಹೊತ್ಕೊಂಡು ದಫನ ಆಗಿ ಕಂಪ್ಲೀಟ್ ಆಗುವವರೆಗೆ ಇದ್ದು ನಾನೇ ನನ್ನ ಗಾಡಿಯಲ್ಲಿ ತಗೊಂಡು ಬಂದು ನನ್ನ ಮನೆಯಲ್ಲಿ ಇಟ್ಕೊಳ್ತಾ ಇದ್ದೆ.
ಈಗ 211,000 ಕೆಲಸ ನಾನು ಇಲ್ಲಿವರೆಗೆ ಮಾಡಿದ್ದೇನೆ. ಸರ್, ಹೀಗೆ ಅದೊಂದು ಸಮಾಜ ಸೇವೆ ಅನ್ನುವಂಥದ್ದು ಅದು ನೋಡಿ, ಯಾಕೆಂದ್ರೆ ಯಾರು ಈ ರೀತಿಯ ಚಿಂತನೆಗಳು ಮಾಡೋದಿಲ್ಲ. ಹಾಗೆ ಈಗ ಮುಂದೆ ನಿಮ್ಮ ಈ ರೈತರ ಪರ ಹೋರಾಟದಲ್ಲಿ ಈಗ ಮುಖ್ಯವಾಗಿ ಕೊಡಗಿನ ಈ ನಮ್ಮ ಈ ರೈತರು ಏನೋ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಸರ್, ನೀವು ಈಗ ಹೋರಾಟವನ್ನು ಮಾಡಬೇಕು ಅಂತ ಹೊರಡಬೇಕಾದ್ರೆ ಸಮಸ್ಯೆ ಏನು ಅಂತ ನಾವು ತಿಳ್ಕೊಂಡು ಹೋರಾಟ ಮಾಡುವಂಥದ್ದು. ಮೊದಲನೇದಾಗಿ ನಮ್ಮ ಪಾರಂಪರಿಕ ಜೀವನ. ಈಗ ಪಾರಂಪರಿಕ ಜೀವನ ಅಂದ್ರೆ ನನ್ನ ಮುತ್ತಾತನಿಂದ ನನ್ನ ತಂದೆ ತಾತನಿಂದ ನಾನು ಇದು ಏನಾಗಬೇಕು ಅಂತಂದ್ರೆ ನಮ್ಮಲ್ಲಿಯ ಸಂಸ್ಕೃತಿ ಏನಿದೆ, ಕೊಡವರ ಸಂಸ್ಕೃತಿ ಏನಿದೆ, ಈ ಮಣ್ಣಿನ ಸಂಸ್ಕೃತಿ ಏನಿದೆ, ಅದು ಕಂಟಿನ್ಯೂ ಆಗಬೇಕು, ಸ್ಟಾಪ್ ಆಗಬಾರ್ದು. ಅದರಿಂದನೇ ನಾನು ಈ ಸ್ಟೆಪ್ಗಳನ್ನ ತಗೊಂಡಿದ್ದೆ. ಈ ಮೊದಲನೆಯ ಹಂತದಲ್ಲಿ ನಾನು ಏನು ಸಾವುದು ಇದು ಮಾಡಿದೆ, ಅಲ್ಲಿಂದ ನನಗೆ ಒಂದೊಂದಾಗಿ ಸ್ಫೂರ್ತಿ ಬರ್ತಾ ಬಂತು. ಯಾಕೆಂದ್ರೆ ಸಾವು ಪದ್ಧತಿ ಆದ್ಮೇಲೆ ಮನೆಯಲ್ಲಿ ಮೀದಿ ಇಡುವ ಒಂದು ಪದ್ಧತಿ ಇತ್ತು. ಅದನ್ನ ಈ ಪೋತರಾಜದಾಸ ಪ್ರತಿಮೆಗಳಲ್ಲಿ ಯಾರು ಟೈಕೂನ್ಸ್ ಇದ್ದಾರೆ, ಲೆಕ್ಕರ್ ಟೈಕೂನ್ಸ್, ಅವರದ್ದು ಈ ಸ್ಪಿರಿಟ್ ಅನ್ನ ಇಲ್ಲಿ ಮಡಗುವಂತ ಪರಿಸ್ಥಿತಿ ಬರುವಾಗ ನನಗೆ 2-3 ವಯಸ್ಸಾದವರು ನನಗೆ ಒಂದು ಹೇಳಿದ್ರು, ಅಲ್ಲ ನೋಡಿ ನಮ್ಮ ಪರಿಸ್ಥಿತಿ ಎಲ್ಲಿ ತಲುಪಿದೆ. ನಮ್ಮ ಪೂರ್ವಜರ ಕಾಲದಿಂದ ಬೈನೆ ಮರದಾಗಲಿ ತೆಂಗಿನ ಮರದಾಗಲಿ ನೀರನ್ನ ಇಳಿಸಿ ನಾವು ಬೀದಿ ಮಡುತ್ತಾ ಇದ್ದಂಥ ಜಾಗದಲ್ಲಿ ಇವತ್ತು ಸ್ಪಿರಿಟ್ ಬಂತಲ್ಲ, ನಮ್ಮ ಸಂಸ್ಕೃತಿ ಎಲ್ಲಿ ಉಳಿತದೆ ಅಂತ ಅದು ನನ್ನ ಮನಸ್ಸಿಗೆ ನಾಟಿತು. ಅಲ್ಲಿಂದ ನಾನು ಏನ್ ಮಾಡಿದೆ, ಈ ನೀರಾವರದೊಂದು ಇದು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮಾಹಿತಿ ಕಲೆಕ್ಟ್ ಮಾಡಿದೆ. ಸರ್, ಇವತ್ತು ನೀರ ಒಂದು ವಿಚಾರ ಕೊಡಗಿನಲ್ಲಿ ಬಂದ್ರೆ ಮೊದಲನೇ ಹೆಸರು ನಿಮ್ಮ ಹೆಸರು ಬಂದಿರುತ್ತೆ. ನನ್ನ ಒಬ್ಬರು ಮಾತಾಡಿಸುವಾಗ ನಾನು ಯಾವುದೋ ನಿಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ. ಆಗ ಅವ್ರು ಮೊದಲು ಹೇಳಿದ್ದು ನೀರ ಚಳುವಳಿ ಮಾಡಿದ್ರಲ್ಲ ಅವರ ಸುರೇಶ್ ಅವರಲ್ವಾ ಅಂತ ಹೇಳ್ಕೊಂಡು. ಸರ್, ಈಗ ಈ ನೀರ ಚಳುವಳಿದೊಂದು ನೀವು ಮಾಡಿರುವಂತ ನಿಮ್ದು ಏನ್ ಹೇಳೋದು, ಅಲ್ಲಿನ ಒಂದು ಪಾದಯಾತ್ರೆ ಮಾಡಿದ್ದು, ಮತ್ತೆ ಅದರದ್ದೇ ಆದ ಒಂದು ಸಲಕರಣೆಗಳನ್ನ ಮಾಡಿಕೊಂಡು ಮತ್ತೆ ಜನರಿಗೆ ಅದನ್ನ ಮುಟ್ಟಿಸುವಲ್ಲಿ ನೀವು ಮತ್ತೆ ಅದಕ್ಕೆ ಆದಂತ ಒಂದು ಕಾನೂನು ಹೋರಾಟ ಮಾಡಿಕೊಂಡು ಆ ಹೋರಾಟದಲ್ಲೂ ಒಂದು ಜಯ ಗಳಿಸಿದ್ದು, ಇದು ಹೇಗೆ ಸರ್? ಇದಕ್ಕೆ ಹೇಗೆ ಈ ನೀರ ಹೋರಾಟದನ್ನ ಮುಂದೆ ತಗೊಂಡು ಹೇಗೆ ಅದನ್ನ ಶುರು ಮಾಡಿದ್ರೆ? ನೀರ ಚಳವಳಿ ನಾನು ಆದ್ಯವಾಗಿ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ 1999-2000 ಆ ಟೈಮ್ನಲ್ಲಿ ನಾನು ನನ್ನ ಮನೆಯಲ್ಲಿ ತೆಂಗಿನ ಮರಗಳು ಸುಮಾರು ತೆಂಗಿನ ಮರಗಳಿತ್ತು. ಕೇರಳದ ಎರ್ನಾಕುಳಂ ಹೋಗಿ ಅಲ್ಲಿ ತಿರುಪುರೆ ಅನ್ನೋ ಜಾಗದಿಂದ 10-12 ಕೆಲಸಗಾರನ ಕರ್ಕೊಂಡು ಬಂದು ನೀರ ಇಳಿಸಿ ಅದನ್ನ ಮನೆ ಜನರಿಗೆ ಮನದಟ್ಟು ಮಾಡ್ತಾ ಬಂದು ಆ ನೀರ ಚಳವಳಿಯಿಂದಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಇದು ನನಗೆ ಸರ್ಕಾರನ ಎದುರು ಹಾಕಿಕೊಂಡು ನಾವು ಹೋರಾಟ ಮಾಡದೆ ಹೋದ್ರೆ ನಮಗೆ ರಿಸಲ್ಟ್ ಬರೋದಿಲ್ಲ. ನಾವಿಲ್ಲಿ ಮೆಮೊರಾಂಡಮ್ ಕೊಡ್ತಾನೆ ಇರ್ತೀವಿ, ಅವರು ಅದನ್ನ ಬುಟ್ಟಿಗೆ ಹಾಕ್ತಾನೆ, ಕಸ ಬುಟ್ಟಿಗೆ ಹಾಕ್ತಾನೆ ಇರ್ತಾರೆ. ಅದು ನಾವು ಏನ್ ಮಾಡ್ಬೇಕಂದ್ರೆ ಕೇಸನ್ನು ಎದುರಾಕೊಳ್ಬೇಕು. ಎಕ್ಸೈಸ್ ಆಕ್ಟ್ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕಾಗಿತ್ತು ನನಗೆ. ನಾನು ಅದಕ್ಕೆ ಏನ್ ಮಾಡಿದೆ, ಎಕ್ಸೈಸ್ ಆಕ್ಟ್ ವಿರುದ್ಧವಾಗಿ ನೀರನ್ನ ಇಳಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಇಲಿಯಾಸ್ ಅಹಮದ್ ಅಂತೇಳಿ SP ಇದ್ರು, ಎಕ್ಸೈಸ್ SP. ಅವರು ಟೀಮ್ ಕರ್ಕೊಂಡು ಒಂದ್ ದಿವಸ ಗೇರಾವಲ್ಲಿ ಸೀಸ್ ಮಾಡಲಿಕ್ಕೆ ಬಂದ್ರು ಮನೆಗೆ. ಬೆಳಿಗ್ಗೆ 7:30-8 ಗಂಟೆ ಸಮಯದಲ್ಲಿ ಬಂದ್ರು. ಅವ್ರು ಏನ್ ಮಾಡಿದ್ರು, ಮೊದಲನೇದಾಗಿ ಮಡಿಕೆನ ಇಳಿಸಿ ಆ ಮರದ ಕೈಗಳು ಇರ್ತದಲ್ಲ, ತೆಂಗಿನ ನೀರ ಬೀಳೋ ಕೈ ಇರ್ತದ, ಅದನ್ನೇ ಕಳಿಸಿದ್ರಲ್ಲ. ಅದೇನಾಯ್ತು, ನನಗೆ ದೇವರೇ ಕೊಟ್ಟಂತ ಒಂದು ಸಪೋರ್ಟ್. ಅವರು ಮಾಡಬೇಕಾಗಿತ್ತು, ಏನ್ ಮಾಡ್ಬೇಕು, ಮಡಿಕೆನ ಇಳಿಸಿ ನೀರನ್ನ ಸೀಸ್ ಮಾಡಿ ನನ್ನ ಮೇಲೆ ಅವರು ಅಕ್ರಮ ದಂಧೆ ಅಂತೇಳಿ ಅವರು ಅದನ್ನ ಕೇಸ್ ಮಾಡಬಹುದಿತ್ತು. ಆದ್ರೆ ಅವ್ರು ಮಾಡಿದ ಅನ್ಯಾಯ ಏನು, ಮಗುನೇ ಕಡ್ದಾಕಿದಾಗೆ, ಅಂದ್ರೆ ಹುಟ್ಟಿದ ಮಗುನೇ ಕಡ್ದಾಕಿದಾಗೆ ಅವರ ಕೈಯನ್ನು ಅದರದ್ದು ಹುಟ್ಟಿ ಮಗುತಾನೆ, ಕಾಯಿ ಹಿಡಿಯೋ ಕೈ ಯಾವುದು ಮಗುತಾನೆ, ಆ ಮಗುನೇ ಕಡ್ದಾಕಿದ್ರು. ಅಂದ್ರೆ ಒಂದು ಪ್ರಕೃತಿ ಪರ ಹೋರಾಟಕ್ಕೆ ಪ್ರಕೃತಿ ನಿಮ್ಮ ಜೊತೆ ನಿಲ್ತು, ಪ್ರಕೃತಿ ನನ್ನ ಜೊತೆ ನಿಲ್ತು. ಅದು ನನಗೆ ದೊಡ್ಡ ಸಿಕ್ಕಿದಂತ ದೊಡ್ಡ ಜಯ. ಮೊದಲನೇದಾಗಿ ಅಲ್ಲಿ ನಾವು ಗೇರಾವ್ ಮಾಡಿದ್ವಿ, ಅದೇನೋ ನಡೀತು. ಸಾಯಂಕಾಲ DC ಅವರು ಬಂದು ಮನೆಯಲ್ಲೇ ಕೂತು ಬರೆದು ಕೊಟ್ಟರು. ಇದರಲ್ಲಿ ನನಗೆ ತಪ್ಪೇನು ಕಾಣ್ತಾ ಇಲ್ಲ. ಆದ್ರೆ ನೀರ ಇದು ಪುರಾತನ ಕಾಲದಿಂದ ಬಂದಿರೋ ಬಗ್ಗೆ ನಾನು ರೆಕಾರ್ಡ್ ನೋಡಿದ್ದೇನೆ. ಅದರಿಂದ ಇದರಲ್ಲಿ ತಪ್ಪಿಲ್ಲ. ಇಲ್ಲಿ ಅಗ್ರಿಕಲ್ಚರ್ ಪರ್ಪಸ್ ಕೃಷಿ ಇದನ್ನ ಕೃಷಿದು ರೂಪದಲ್ಲಿ ನೀವು ತೋಟದ ಒಳಗಡೆ ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಬರೆದು ಕೊಟ್ಬಿಡೋದು. ಹಾಗಾಗಿ ನನ್ನ ಮೇಲೆ ಕೇಸ್ ಏನೂ ಆಗಿರಲಿಲ್ಲ. ಅಲ್ಲಿಂದ ಹೋರಾಟ ಮುಂದುವರಿತಲೇ ಬಂತು, ರಿಸಲ್ಟ್ ಬಂತು. ಈಗ ಆರ್ಡರ್ ಆಯ್ತು, ಫೆಡರೇಷನ್ ಮಾಡಿಕೊಂಡು ಕೋಕೋನಟ್ ಪ್ರೊಡ್ಯೂಸರ್ಸ್ ಫೆಡರೇಷನ್ ಮಾಡಿಕೊಂಡು ಆ ಫೆಡರೇಷನ್ ಕೋಕೋನಟ್ ಪ್ರೊಡ್ಯೂಸರ್ಸ್ ಕಂಪನಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಾವು ಆರಾಮಾಗಿ ನಮ್ಮ ತೋಟದ ಒಳಗಡೆ ಎಷ್ಟು 1000 ಲೀಟರ್ ಬೇಕಾದರೂ ಕುಡಿಯಬಹುದು, ಮಾರಬಹುದು ಎಲ್ಲ. ಈಗ ನೀವು ಜಾಥಾ ಮಾಡಿದ್ರಿ,
ಜಾತ್ರೆ ಎಲ್ಲಿಂದ ಎಲ್ಲಿ ತನಕ ಮಾಡಿದ್ರಿ, ಮತ್ತೆ ನೀವು ಅದರಿಂದ ಆಗುವಂತ ಏನೇನೋ ಒಂದು ಸಣ್ಣ ಅದರದ ಸಲಕರಣೆಗಳು ಏನೇನು ಅದ್ರಿಂದ? ಯಾಕೆಂದ್ರೆ ಆ ಕಾಲಘಟ್ಟದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿದ್ದಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಈ ನ್ಯೂಸ್ ಅನ್ನು ಓದಿದ್ರು. ಈ ನ್ಯೂಸ್ ಅನ್ನು ಓದಿ ನನ್ನ ಫೋನಿಗೆ ಕರೆ ಮಾಡಿದ್ರು. ಅವರ ಆಫೀಸಿಂದ ಅವರ ಅಸಿಸ್ಟೆಂಟ್ ಇದ್ದೆ ಅಂತ ಕರೆ ಮಾಡಿಸಿದ್ರು ನನಗೆ. ಮಾಡಿಸಿ ಡೈರೆಕ್ಟ್ ಆಗಿ ನಂಜುಂಡಸ್ವಾಮಿ ಅವರು ಫೋನ್ ಮಾಡಿ, ಹಾಸನದಲ್ಲಿ ನಾವು ನಾಡಿದ್ದು ಸೋಮವಾರ ಒಂದು ಪ್ರೋಗ್ರಾಮ್ ಇದೆ, ನೀವು ಹಾಸನಕ್ಕೆ 8-10 ಜನರನ್ನ ಕರ್ಕೊಂಡು ನೀವು ದಯವಿಟ್ಟು ಬನ್ನಿ, ನನಗೆ ನಿಮ್ ಜೊತೆ ಮಾತಾಡಬೇಕು. ಯಾಕೆಂದ್ರೆ ನಿಮ್ಮಂತ ಈ ಕರ್ನಾಟಕದಲ್ಲಿ ಈ ತರದೊಂದು ಹೋರಾಟ ಮಾಡಿದವ್ರನ್ನ ನಾನು ಕಾಣಲಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ, ಅದರಿಂದ ದಯವಿಟ್ಟು ನೀವು 10-12 ಜನ ಕರ್ಕೊಂಡು ಬನ್ನಿ. ನಾನೊಂದು 10-12 ಜನ ಕರ್ಕೊಂಡು ಹಾಸನಕ್ಕೆ ಹೋದೆ. ಹಾಸನವಾಗಿ ಅಲ್ಲಿ ಎಲ್ರಿಗೂ ಮೆಂಬರ್ಶಿಪ್ ನಾನು ಇದೆಲ್ಲ ಮಾಡಿ ನಮಗೆ ಮೆಂಬರ್ಶಿಪ್ ಬ್ಯಾಗ್ ಎಲ್ಲ ಕೊಟ್ಟರು, ಇದು ಶಾಲ್ ಕೊಟ್ಟರು, ಶಾಲ್ ಎಲ್ಲ ಕೊಟ್ಟು ಆನರ್ ಮಾಡಿ ನಮಗೆ ಎಲ್ಲರಿಗೂ ಊಟ ಇದೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಅಡ್ವೈಸ್ ಮಾಡಿದ್ರು. ನೋಡಿ, ಕಾನೂನಿನ ಕೈ ಕೊಟ್ಟುಕೊಂಡು ಹೋಗುವಾಗ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ನೀವು ಮಾಡಿದ್ರಲ್ಲಿ ಒಂದೇ ತಪ್ಪು ನನಗೆ ಕಾಣ್ತಾರೆ, ಅಷ್ಟು ನೀಟಾಗಿ ಮಾಡಿದ್ದೀರಾ, ಮುಂದುವರಿಸಿ. ಇದು ಕರ್ನಾಟಕ ರಾಜ್ಯ ರೈತರ ಹೋರಾಟದಲ್ಲಿ ಇದೊಂದು ಭಯಂಕರ ದೊಡ್ಡ ಹೆಜ್ಜೆ. ಈ ದೊಡ್ಡ ಹೆಜ್ಜೆಯನ್ನು ನೀವು ಬಿಡಬೇಡಿ. ನೆಟ್ಟಿಗೆ ನಾನು ಅಲ್ಲಿಂದ ವಾಪಸ್ ಬಂದೆ. 28/1/2001 ಈ ಗಾಡಿಯಲ್ಲಿ, ಒಂದು ತಳ್ಳು ಗಾಡಿಯಲ್ಲಿ ತೆಂಗಿನ ಉತ್ಪನ್ನಗಳು, ಹೊರಕೆಯಿಂದ ಹಿಡಿದು, ಕಾಯಿಯಿಂದ ಹಿಡಿದು, ನೀರಾದಿಂದ ಹಿಡಿದು, ಕೈಕಣೆ, ವಾಚರಟೆ, ನಮ್ದು ಏನೆಲ್ಲ ಪೂರ್ವಜರ ಪರಿಕರಗಳಿತ್ತು ಅದು ಎಲ್ಲಾನು ನಾನು ಗಾಡಿಯಲ್ಲಿ ಸೆಟ್ ಮಾಡ್ಕೊಂಡು ಮಾರ್ಕೊಂಡು ಬಾಳಲ್ಲಿ ಗೋಣೆ ಹೋಗಿ ಪಾಲ್ಗೊಂಡೆ. ದೊಡ್ಡ ಪ್ರೋಗ್ರಾಮ್ ಆಯ್ತು. ಆ ಹೋರಾಟದಲ್ಲಿ ನಿಮಗೆ ಹೇಗೆ ರೈತರ ಬೆಂಬಲ, ಜನ ಬೆಂಬಲ ಹೇಗೆ ಸಿಕ್ತು ಅಂತ ಹೇಳ್ಕೊಂಡು ಸರ್? ಕಷ್ಟ ಇತ್ತು. ಅಷ್ಟು ನಮ್ಮ ಬೇರೆ ಯಾರನ್ನಾದ್ರೂ ನೀವು ತಿಳ್ಕೊಳ್ಳಿಕ್ಕೆ, ಈ ಮುಂದಿನ ಪೀಳಿಗೆಯನ್ನ ಬರೆಸಬೇಕು ಅಂದ್ರೆ ನಾವು ಇಂಥ ಚಳವಳಿಗಳನ್ನ ಮಾಡಿ ಅವರಿಗೆ ಮನದಟ್ಟು ಮಾಡಿ ಕೊಡಬೇಕು ಅಂದ್ರೆ ಮಾತ್ರ ಅವರಲ್ಲಿ ಬರೋದು, ಇಲ್ಲದ್ರೆ ಬರಲ್ಲ. ಯಾಕಂದ್ರೆ ಅಗ್ರಿಕಲ್ಚರ್ ಅಂದ್ರೇನೆ ಗ್ಯಾಪ್ ಕೊಡ್ತಾರೆ. ಹುಡುಗಿನೇ ಸಿಗ್ತಲ್ಲ, ಮದುವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೆ. ಯಾಕೆ? ಅದು ಇಲ್ಲಿ ಆಗ್ತಿರೋಂಥ ಪರಿಸ್ಥಿತಿಯ ಚಿಂತನೆ ಮಾಡಬೇಕಾಗಿದೆ ನಾವು. ಈಗ ಇನ್ನೊಂದು ಇದು ಕೊಡ್ತೀನಿ ನಾನು. ಈ ಪಾದಯಾತ್ರೆ ನಾನು ಮಾಡಿದಾಗ ಬಾಳೆಲೆಯಿಂದನೇ ನಾನು ನೀರ ಚಳವಳಿಯ ಜೊತೆ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಹೇಳಿ ಮೆಂಬರ್ಶಿಪ್ ಮಾಡ್ತಾ ಹೋದೆ. ಒಂದು 35 ಜನ ಮೆಂಬರ್ಶಿಪ್ ಬಂದರು. ಆದ್ರೆ ಅವ್ರು ಪಾದಯಾತ್ರೆಗೆ ಪೂರ್ತಿ ಬರಲಿಲ್ಲ, ಮೆಂಬರ್ಶಿಪ್ ತಗೊಂಡ್ರು. ಅಲ್ಲಿ ಬಂದು ನೀರ ಕುಡಿದ್ರು, ಅಲ್ಲಿಂದೊಂದು ಸ್ವಲ್ಪ ದೂರ ಕಾಲ್ನಡಿಗೆಯಲ್ಲಿ ಬಂದ್ರು. ಆದ್ರೆ ನಮ್ಮಲ್ಲಿ ಒಂದು 15-20 ಜನ ಮಾತ್ರ ಗೋಣಿಯಪ್ಪದವರೆಗೆ ಬಂದರು. ಬಾಕಿ ಎಲ್ಲ ಕಮ್ಯುನಿಟಿಯವರು, ಲೇಬರ್ ಕ್ಲಾಸ್, ನಮ್ಮ ಆದಿವಾಸಿಗಳು ಎಲ್ಲ ಇರ್ತಾರಲ್ಲ, ಎಲ್ಲರೂ ಬಂದರು, ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ಮೊದಲನೇಗೆ ಆಗ RMC ಪ್ರೆಸಿಡೆಂಟ್ ಆಗಿದ್ದಂಥ ಜಿಗುಟ್ರೆ ಜಾನಿ ಅವರು, ಮತ್ತೆ ದೊಡ್ಡ ಹೋರಾಟಗಾರ ಅಜನಿಗಂಡ ಭೀಮೇನವರು, ಇವರೆಲ್ಲ ನಮಗೆ ಚಪ್ಪುರ ಅಯ್ಯಪ್ಪನವರು, ಇಂಥವ್ರನ್ನ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅವಾಗ. ಆಗ ಇನ್ನೊಂದು ನಾನು ಇದು ಮಾಡ್ಬೇಕಂದ್ರೆ, ನಾನು ಯಾವುದೇ ಹೋರಾಟ ಮಾಡಿದ್ರು ಒಂದು ಪೈಸಾನು ನಾನು ಯಾರ ಕೈಯಲ್ಲೂ ನಾನು ಡೊನೇಷನ್ ತೆಗೆದಿಲ್ಲ. ನಾನು ಡೊನೇಷನ್ ತೆಗೆದು ಹೋರಾಟ ಮಾಡಿದವನಲ್ಲ ಇಲ್ಲಿವರೆಗೂ. ನಾನು ಮಾಡಿದೆಲ್ಲ ಸಾಲ ರೂಪದಲ್ಲಿ, ನಾನು ನಮ್ಮ ಫ್ರೆಂಡ್ಸ್ ಯಾರೆಲ್ಲ ನನಗೆ ಸಪೋರ್ಟ್ ಕೊಡ್ತಾರೆ ಅವ್ರ ಕೈಲಿ ಸಾಲ ರೂಪದಲ್ಲಿ ನಾನು ಹಣ ಪಡೆದೇ ನಾನು ಈ ಹೋರಾಟ ನಡೆಸಿದ್ದೆ.